ಸ್ನೇಹಿತರೆ ನಮಸ್ಕಾರ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಬರೋಬ್ಬರಿ 35 ದಿನಗಳ ಬಳಿಕ ಅರೆಸ್ಟ್ ಆಗಿದ್ರೆ, ಇನ್ನೊಂದು ಕಡೆ ಇದೇ ರೇವಣ್ಣ ಕುಟುಂಬಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ. ಈ ಮೂಲಕ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಒಂದೊಂದು ಕರ್ಮಕಾಂಡ ಪ್ಲಸ್ ಕಾಮಕಾಂಡ, ಇದರ ಫಲವಾಗಿ ಈಗ ಒಂದೊಂದೇ ಶಾಕ್ಗಳು ಎದುರಾಗ್ತಿದೆ. ಈಗಾಗಲೇ 6 ದಿನಗಳ ಕಾಲ SIT ವಶಕ್ಕೆ ಪ್ರಜ್ವಲ್ ರೇವಣ್ಣನನ್ನು ಕೊಡಲಾಗಿದೆ. ಮತ್ತೊಂದು ಕಡೆ ನಿರೀಕ್ಷೆಯಲ್ಲಿದ್ದಂತಹ ಭವಾನಿಗೆ ದೊಡ್ಡ ಶಾಕ್ ಎದುರಾಗಿದೆ. ಏನು ನಿರೀಕ್ಷೆ? ಅದು ನಿರೀಕ್ಷಣಾ ಜಾಮೀನಿನ ನಿರೀಕ್ಷೆ. ಹೌದು, ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ಯಾವಾಗ ಒಂದು ರೀತಿಯಲ್ಲಿ ತಿರಸ್ಕಾರ ಆಯಿತೋ, ಆ ನಂತರ ಭವಾನಿ ರೇವಣ್ಣಗೆ ಮತ್ತು ಇಡೀ ಕುಟುಂಬಕ್ಕೆ ದೊಡ್ಡ ಶಾಕ್ ಎದುರಾಗಿದೆ. ಈ ನಡುವೆ ಭವಾನಿ ರೇವಣ್ಣ ಎಸ್ಕೇಪ್ ಆಗಿದ್ದಾರೆ, ನಾಪತ್ತೆಯಾಗಿದ್ದಾರೆ. ಈಗ ಮಗ ಲಾಕಾದ, ಅಮ್ಮ ಎಲ್ಲಿ ಹೋದ್ಲು? ಈಗ ಮಗನ ದಾರಿಯನ್ನೇ ಅಮ್ಮನೂ ಕೂಡ ಅನುಸರಿಸ್ತಾ ಇದ್ದಾಳ. ಅಮ್ಮನನ್ನು ಕೂಡ ಇದೇ ರೀತಿ ಎತ್ತಾಕೊಂಡ್ಬರುವಂತಹ ಕೆಲಸವನ್ನು SIT ಮಾಡಬೇಕಾಗುತ್ತಾ? ಹೀಗೆ ನಾನಾ ಪ್ರಶ್ನೆಗಳಿದ್ದಾವೆ. ಹಾಗಾದರೆ ಭವಾನಿ ರೇವಣ್ಣಗೆ ಈಗ ಸದ್ಯಕ್ಕೆ ಎದುರಾಗಿರುವಂತಹ ದೊಡ್ಡ ಸಂಕಷ್ಟ ಏನು? ಭವಾನಿ ರೇವಣ್ಣ ಈ ಪ್ರಕರಣದಲ್ಲಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟರೆ, ಇಲ್ಲಿ SIT ಅವರಿಗೆ 2 ರೀತಿಯಲ್ಲಿ ಶಾಕನ್ನು ಕೊಡ್ತಾ ಇರೋದು ಹೇಗೆ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಪೆನ್ಡ್ರೈವ್ ಪ್ರಕರಣ ಏನಿದೆ, ಇದು ಬಗೆದಷ್ಟು ಹೊರಗಡೆ ಬರ್ತಾನೆ ಇದೆ. ಮತ್ತೊಂದು ಕಡೆ ಮಹಿಳೆಯನ್ನು ಕಿಡ್ನಾಪ್ ಮಾಡಿದ್ದು, ಅದು ಕೂಡ ಸಂತ್ರಸ್ತ ಮಹಿಳೆಯನ್ನು ಕಿಡ್ನಾಪ್ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದೊಂದೇ ಎಳೆಗಳು ಬಿಡಿಸಿಕೊಳ್ತಾ ಇದೆ. ಈಗಾಗಲೇ ರೇವಣ್ಣ ಅರೆಸ್ಟ್ ಆಗಿದ್ದು ಆಯಿತು ಮತ್ತು ಜಾಮೀನಿನ ಮೇಲೆ ಹೊರಗಿರೋದು ಕೂಡ ಆಯಿತು. ಆದರೆ ಹೆಚ್ಚು ದಿನಗಳ ಕಾಲ ರೇವಣ್ಣ ಈ ರೀತಿ ಹೊರಗಡೆ ಇರೋಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗ್ತಿರುವಂಥ ಮಾಹಿತಿ. ಇನ್ನೊಂದು ಕಡೆ ಈಗಾಗಲೇ ಮಗ ಪ್ರಜ್ವಲ್ ರೇವಣ್ಣನನ್ನು ಕೊನೆಗೂ ಕೂಡ 35 ದಿನಗಳ ಬಳಿಕ, ಅಂದರೆ 1 ತಿಂಗಳು ಸತಾಯಿಸಿ ಭಾರತಕ್ಕೆ ಮರಳಿದ ಬಳಿಕ ಪೆನ್ಡ್ರೈವ್ ಪ್ರಕರಣದ ಪ್ರಮುಖ ಹಾಸನದ ಹಾಸಿಗೆಯ ವೀರ ಸಂಸದ ಪ್ರಜ್ವಲ್ ರೇವಣ್ಣ ಕೊನೆಗೂ ಕೂಡ SIT ತನಿಖೆಯ ಒಳಗೆ ಈಗಾಗಲೇ ಬಿದ್ದಾಗಿದೆ. SIT ಬಲೆಗೆ ಬಿದ್ದಾಗಿದೆ. ಆದರೆ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಾಯಿ ಸಂತ್ರಸ್ತ ಮಹಿಳೆ ಕೊಟ್ಟಿದ್ದಂತಹ ದೂರಿನ ಮೇಲೆ ತಾಯಿ ಭವಾನಿ ರೇವಣ್ಣ ಅವರನ್ನು ಕೂಡ ಈಗ SIT ಬಂಧಿಸುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಿದೆ. ಕಾರಣ ಹೀಗೆ ಎಸ್ಕೇಪ್ ಆಗಿರುವಂಥದ್ದು. ಹೌದು, ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪಿ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಯಾವಾಗ ಅರೆಸ್ಟ್ ಆದರೋ, ಇದಾದ ಬಳಿಕ ಭವಾನಿ ರೇವಣ್ಣ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹಾಕಿದರು. ಅದು ಯಾವಾಗ ನಿರೀಕ್ಷಣಾ ಜಾಮೀನು ಅರ್ಜಿ ವಜವಾದ ಬಳಿಕ ಈಗ ಆಕೆಗೆ ಬಂಧನದ ಭೀತಿ ಎದುರಾಗಿದೆ. ಹೌದು, ಪ್ರಜ್ವಲ್ ರೇವಣ್ಣನನ್ನು ಒಂದು ಕಡೆ ಡ್ರಿಲ್ ಮಾಡೋದಕ್ಕೆ SIT ಅಧಿಕಾರಿಗಳು ಶುರು ಮಾಡಿದರೆ, ಮತ್ತೊಂದು ಕಡೆ ಭವಾನಿಯನ್ನು ಕೂಡ ಬಂಧನ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಭಾರಿ ಪ್ರಯತ್ನಗಳು ನಡೀತಾ ಇತ್ತು. ಬಟ್ ಆಕೆ ಎಷ್ಟೇ ನೋಟಿಸನ್ನು ಕೊಟ್ಟರೂ ಕೂಡ ಅದಕ್ಕೆ ಉತ್ತರವನ್ನು ಕೂಡ ಕೊಡಲಿಲ್ಲ. ಇನ್ನೊಂದು ಕಡೆ ಈಗಾಗಲೇ ಶನಿವಾರ ವಿಚಾರಣೆಗೆ ಹಾಜರಾಗಲೇಬೇಕು, ನಾವೇ ನಿಮ್ಮ ಮನೆಗೆ ಬರ್ತೀವಿ ಎನ್ನುವಂತಹ ಒಂದು ನೋಟಿಸನ್ನು ಜಾರಿಗೊಳಿಸಿದೆ. ನಿರೀಕ್ಷಣಾ ಜಾಮೀನು ನಿರಾಕರಣೆಯಾದಂಥ ಹಿನ್ನೆಲೆಯಲ್ಲಿ ಪ್ರಕರಣದ ಬಗ್ಗೆ ಭವಾನಿ ರೇವಣ್ಣ ಅವರನ್ನು ವಿಚಾರಣೆ ನಡೆಸೋದಕ್ಕೆ SIT ವಶಕ್ಕೆ ಪಡೆಯುವಂಥ ಸಾಧ್ಯತೆ ಹೆಚ್ಚಾಗಿದೆ. ಭವಾನಿ ರೇವಣ್ಣ ಎಲ್ಲಿದ್ದಾರೆ ಅನ್ನೋದು ಸದ್ಯಕ್ಕೆ ಯಾರಿಗೂ ಕೂಡ ಮಾಹಿತಿ ಇಲ್ಲ. ಬಟ್ SIT ತಂಡಕ್ಕೆ ಇದರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಇದೆ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ. ಇನ್ನು ಮನೆಗೆ ಈಗಾಗಲೇ SIT ತಂಡ ಹೋಗಿದೆ. ಶುಕ್ರವಾರ ಬೆಳಗ್ಗೆ SIT ಅಧಿಕಾರಿಗಳು ನೋಟಿಸನ್ನು ಬಾಗಿಲಿಗೆ ಅಂಟಿಸಿ ಬಂದಿದ್ದಾರೆ. ಬೆಂಗಳೂರು, ಹಾಸನ, ಹೊಳೆನರಸೀಪುರದಲ್ಲಿ ಹುಡುಕಾಟವನ್ನು ಕೂಡ ಶುರು ಮಾಡಿದ್ದಾರೆ. ಮಾತ್ರವಲ್ಲ, ಸಂಬಂಧಿಕರ ಮನೆಗಳಲ್ಲೂ ಕೂಡ ಶೋಧ ಕಾರ್ಯ ನಡೆದಿದೆ. ಈಗಾಗಲೇ ಇದೇ ಪ್ರಕರಣದಲ್ಲಿ HD ರೇವಣ್ಣ ಬಂಧನವಾಗಿ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ. ಇದೀಗ ಅವರ ಪತ್ನಿ ಭವಾನಿ ರೇವಣ್ಣ ಅವರ ಸರದಿ. ಯಾವಾಗ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯಿತೋ, ಅಲ್ಲಿಗೆ ಭವಾನಿ ರೇವಣ್ಣಗೆ ಎದೆ ಬಡಿತ ಹೆಚ್ಚಾಗಿದೆ. ಈ ವೇಳೆ ಭವಾನಿ ರೇವಣ್ಣ ಪರ ವಕೀಲರು SIT ಜಾರಿ ಮಾಡಿರುವಂಥ ನೋಟಿಸ್ನಲ್ಲಿ ಯಾವುದೇ ಕಾನೂನಿನ ನಿಬಂಧನೆ ಉಲ್ಲೇಖ ಇಲ್ಲ, ಹೀಗಾಗಿ ಅರ್ಜಿದಾರರಿಗೆ ಬಂಧನ ಭೀತಿ ಇದೆ. ಈ ಹಿನ್ನೆಲೆಯಲ್ಲಿ ನಿರೀಕ್ಷಣಾ ಜಾಮೀನನ್ನು ಕೊಡಬೇಕು ಅಂತೇಳಿ ವಾದಿಸಿದರು. ಇನ್ನು SIT ಪರ ವಕೀಲರು ಮಹಿಳೆ ಅಪಹರಣ ಪ್ರಕರಣದಲ್ಲಿ ಅರ್ಜಿದಾರರಾದಂತಹ ಭವಾನಿ ವಿರುದ್ಧ ಗಂಭೀರವಾದಂಥ ಆರೋಪ ಇದೆ, ಅವರನ್ನು ವಿಚಾರಣೆ ಮಾಡಲೇಬೇಕಾಗ್ತದೆ. ಪ್ರಕರಣ ತುಂಬ ಗಂಭೀರ ಸ್ವರೂಪದ್ದು ಆಗಿರೋದ್ರಿಂದ ನಿರೀಕ್ಷಣಾ ಜಾಮೀನನ್ನು ಯಾವ ಕಾರಣಕ್ಕೂ ಕೂಡ ನೀಡಬಾರದು ಅಂತ ಹೇಳಿ ಜಡ್ಜ್ ಮುಂದೆ ಕೋರ್ತಾರೆ. ವಾದ ಪ್ರತಿವಾದವನ್ನು ಆಲಿಸಿದಂತಹ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ತೀರ್ಪನ್ನು ಕಾಯ್ದಿರಿಸಿತ್ತು. ಶುಕ್ರವಾರ ಈ ಅರ್ಜಿಯನ್ನು ಅಲ್ಲಿಗೆ ವಜಾಗೊಳಿಸಿತು. ಈ ಅರ್ಜಿ ವಜಾ ಆದ ಬಳಿಕ ಭವಾನಿ ರೇವಣ್ಣಗೆ ಸಂಕಷ್ಟ ಹೆಚ್ಚಾಯಿತು. ಯಾಕಂತ ಹೇಳಿದ್ರೆ ಫಿಕ್ಸ್ ಆಯಿತು, ಭವಾನಿ ರೇವಣ್ಣನನ್ನು ಇಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅನ್ನೋದು ಆಕೆಗೆ ಫಿಕ್ಸ್ ಆಯಿತು. ಯಾವಾಗ ಪ್ರಜ್ವಲ್ ರೇವಣ್ಣ ಬೆನ್ನಲ್ಲಿ ನನಗೂ ಕೂಡ ಸಂಕಷ್ಟ ಎದುರಾಗುತ್ತೆ ಅನ್ನೋದು ಗೊತ್ತಾಯಿತೋ,
ಇಮ್ಮಿಡಿಯೇಟ್ಲಿ ಭವಾನಿ ರೇವಣ್ಣ ಎಸ್ಕೇಪ್ ಆಗ್ತಾರೆ. ಬಟ್ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಯಾರ ಮನೆಯಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ, ಇಂಥದ್ದೊಂದು ಅನುಮಾನ ಈಗ ಮೂಡಿದೆ. ಯಾವಾಗ ಭವಾನಿ ರೇವಣ್ಣ ಎಸ್ಕೇಪ್ ಆದರೂ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಈಗಾಗಲೇ ಭವಾನಿ ರೇವಣ್ಣನನ್ನು ಅರೆಸ್ಟ್ ಮಾಡುವಂಥ ಸಾಧ್ಯತೆ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಿದೆ. ಒಂದು ವೇಳೆ ಭವಾನಿ ರೇವಣ್ಣ SIT ಅವರ ವಿಚಾರಣೆಗೆ ಹಾಜರಾಗದೆ ಹೋದರೆ ಅದು ಮತ್ತೊಂದು ಅಪರಾಧ ಆಗ್ತದೆ. ಹೀಗಾಗಿ ಈ ನಿಟ್ಟಿನಲ್ಲೂ ಕೂಡ ಭವಾನಿ ರೇವಣ್ಣ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗುವಂಥ ಸಾಧ್ಯತೆ ಇದೆ. ಈ ನಡುವೆ ಭವಾನಿ ರೇವಣ್ಣ ಮತ್ತೊಂದು ಶಾಕಿಂಗ್ ವಿಚಾರವನ್ನು ಕೂಡ ಹೊರಗಡೆ ಹಾಕಿದ್ದಾರೆ. ಭವಾನಿ ರೇವಣ್ಣನವರ ವಕೀಲರು ಹಾಕಿರುವಂಥ ಆ ಶಾಕಿಂಗ್ ವಿಚಾರವನ್ನು ಕೇಳಿದ್ರೆ ಬಹುಶಃ ನಿಮಗೂ ಕೂಡ ಶಾಕ್ ಆಗುತ್ತೆ. ಇದು ನಿಜವಾಗಿ ಜಾರಿಕೊಳ್ಳೋದಕ್ಕೋಸ್ಕರ ಇಂಥದ್ದೊಂದು ಕಾರಣವನ್ನು ಕೊಟ್ಟರೆ ಈ ರೀತಿಯಾದಂಥ ಪ್ರಶ್ನೆ ಮೂಡೋದಂತೂ ವಾಸ್ತವ. ಅದನ್ನು ಮುಂದಿನ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಇಡ್ತೀನಿ. ಭವಾನಿ ರೇವಣ್ಣಗೆ ಒಂದು ವಿಚಿತ್ರವಾದಂಥ ಕಾಯಿಲೆ ಇದೆ ಅಂತೇಳಿ ಮಾಹಿತಿ ಸಿಕ್ಕಿದೆ. ಆ ಒಂದು ವಿಚಿತ್ರ ಕಾಯಿಲೆಯ ಬಗ್ಗೆ ನಿಮಗೆ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಈಗ ಭವಾನಿ ರೇವಣ್ಣ ಎಲ್ಲಿರ್ಬೋದು, ಭವಾನಿ ರೇವಣ್ಣನನ್ನು ಯಾವ ರೀತಿ ಲಾಕ್ ಮಾಡಬಹುದು ಅನ್ನೋದು ಈಗ ನಿಮಗಿರುವಂಥ ಕುತೂಹಲ ಅಲ್ವಾ? ಅದನ್ನು ಹೇಳ್ತಾ ಹೋಗ್ತೀನಿ ನೋಡಿ. ಭವಾನಿ ರೇವಣ್ಣ ಎಲ್ಲೋ ಫಾರಿನ್ಗೆ ಹೋಗಿರಲ್ಲ. ಭವಾನಿ ರೇವಣ್ಣ ಯಾರ್ದೋ ಮನೆಯಲ್ಲಿ ಆಶ್ರಯವನ್ನು ಪಡೆದಿರ್ತಾರೆ. ಭವಾನಿ ರೇವಣ್ಣ ಈಗ ಯಾಕೆ ಪೊಲೀಸರ ಕೈಗೆ ಸಿಗ್ತಾ ಇಲ್ಲ ಅಂತೇಳಿ ಹೇಳಿದ್ರೆ ಇಷ್ಟೇ ಸಿಂಪಲ್. ಭವಾನಿ ರೇವಣ್ಣ ಈ ಪ್ರಕರಣದಲ್ಲಿ ತುಂಬ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದಳು ಮತ್ತು ಭವಾನಿ ರೇವಣ್ಣ ಒಂದು ವೇಳೆ ವಿಚಾರಣೆಯ ಸಂದರ್ಭದಲ್ಲಿ ಯಾವುದಾದ್ರೂ ಅಗತ್ಯ ವಿಚಾರಗಳನ್ನು, ಪ್ರಮುಖ ವಿಚಾರವನ್ನು ಬಾಯ್ಬಿಟ್ಟಿದ್ದೇ ಹೌದಾದಲ್ಲಿ ಅಲ್ಲಿಗೆ ಪ್ರಕರಣ ಕಂಪ್ಲೀಟ್ ಉಲ್ಟಾಪಲ್ಟಾ ಆಗುತ್ತೆ. ಆಮೇಲೆ ಇಡೀ ಪ್ರಕರಣದ ಪ್ರಮುಖ ಸೂತ್ರಧಾರನೇ ಭವಾನಿ ರೇವಣ್ಣ ಅನ್ನುವಂಥ ಮಾತುಗಳಿದೆ. ಯಾಕೆ? ಮಗನ ಎಲ್ಲ ಕುಕ್ಕೃತ್ಯಕ್ಕೂ ಕೂಡ ತಾಯಿಯ ಸಂಪೂರ್ಣವಾದಂಥ ಬೆಂಬಲ ಇತ್ತು, ಬೇರೆ ಬೇರೆ ರೀತಿಯಲ್ಲೂ ಕೂಡ ಆಕೆಯ ಬೆಂಬಲ ಇತ್ತು ಅಂತೇಳಿ. ಹೀಗಾಗಿ ಈ ವಿಚಾರ ಒಂದು ವೇಳೆ ಹೊರಗಡೆ ಬಂದರೆ ಕಷ್ಟ ಆಗುತ್ತೆ ಅನ್ನೋದು. ಮತ್ತು ಭವಾನಿ ರೇವಣ್ಣಗೆ ಒಂದು ಕ್ಲಿಯರ್ ಇದೆ, ತಾನು ಮಾಡುವಂಥ ಎಡವಟ್ಟು ಮತ್ತು ತಾನು ಮಾಡಿರುವಂಥ ಪಾಪ ಕೃತ್ಯದ ಫಲವಾಗಿ ನಾನು ಜೈಲು ಸೇರೋದು ಖಚಿತ ಅನ್ನುವಂಥ ಪಾಪ ಪ್ರಜ್ಞೆ ಈಗಾಗಲೇ ಕಾಡ್ತಾ ಇದೆ ಅನಿಸುತ್ತೆ. ಅದೇ ಕಾರಣಕ್ಕೋಸ್ಕರ ಪಾಪದ ಕೊಡ ತುಂಬಿಯಾಗಿದೆ. ಈ ಪಾಪದ ಕೊಡವನ್ನು SIT ಅಧಿಕಾರಿಗಳು ಒಡೆಯೋದು ಬೇಡ ಅನ್ನುವಂಥ ಕಾರಣಕ್ಕೋಸ್ಕರ ಕದ್ದು ಕೂತಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. ಅದೇನೇ ಇದ್ರೂ ಕೂಡ ಇಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಿದ್ದಾವೆ. ಈ ಎಲ್ಲ ವಿಚಾರಗಳಿಗೂ ಕೂಡ ಒಂದು ತಾರ್ಕಿಕವಾದಂಥ ಅಂತ್ಯ ಸಿಗಬೇಕು ಅಂತ ಹೇಳಿದ್ರೆ ಭವಾನಿ ರೇವಣ್ಣನವರ ವಿಚಾರಣೆ ನಡಿಬೇಕು, ಭವಾನಿ ರೇವಣ್ಣನವರಿಂದ ಹೇಳಿಕೆ ಪಡಿಬೇಕು. ಇಲ್ಲವಾದರೆ ಈ ಪ್ರಕರಣ ಇನ್ನಷ್ಟು ಕ್ಲಿಷ್ಟ ಆಗೋದ್ರಲ್ಲಿ ಅನುಮಾನ ಇಲ್ಲ. ಹೀಗಾಗಿ ಭವಾನಿ ರೇವಣ್ಣ ಎಲ್ಲೇ ಇದ್ದರೂ ಅತಳ ಸುತಳ ಪಾತಾಳ ಎಲ್ಲೇ ಅಡಗಿ ಕೂತಿದ್ರು ಕೂಡ SIT ಅಧಿಕಾರಿಗಳು ಯಾವ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಅನ್ನುವಂಥ ಶಪಥವನ್ನು ಮಾಡಿದ್ದಾರೆ ಅನ್ನೋದು ಮಾತ್ರ 100% ಸತ್ಯ. ಈಗಾಗಲೇ ಪ್ರಜ್ವಲ್ ರೇವಣ್ಣನನ್ನು ಕರೆಸಿ ಆಯಿತು, ಹಿಡಿದಾಯಿತು. ಅದೇ ಹಂತದಲ್ಲಿ ಭವಾನಿ ರೇವಣ್ಣನನ್ನು ಕೂಡ ಮಾಡಿದ್ರೂ ಕೂಡ ಅಚ್ಚರಿ ಪಡಬೇಡಿ ಅಂತೇಳಿ ಹೇಳ್ತಾ ಈ ಸ್ಟೋರಿಯನ್ನು ಮುಗಿಸ್ತಿದ್ದೇನೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಭವಾನಿ ರೇವಣ್ಣ ಎಲ್ಲಿರ್ಬೋದು, ಏನು ಮಾಡ್ತಿರ್ಬೋದು, ಭವಾನಿ ರೇವಣ್ಣ ಯಾಕೆ ಕದ್ದು ಕೂತಿರ್ಬೋದು? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.